ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಗೋಧಿ ಹಿಟ್ಟಿನಿಂದ ಒಂದು ಹೊಸ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು, ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು. ಈಸಿನೂ ಟೇಸ್ಟಿನೂ. ಒಂದೇ ಥರದ ಬ್ರೇಕ್ಫಾಸ್ಟ್ ತಿಂದು ಬೋರ್ ಆಗಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಈ ಒಂದು ಪಾತ್ರೆಗೆ ನಾನು 1 ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಇದಕ್ಕೆ 1 ಸ್ಪೂನ್ ಆಗಷ್ಟೇ ಸಣ್ಣ ರವೆ, ಏನು ಉಪ್ಪಿಟ್ಟು ರವೆ ಇಲ್ಲರಿ ಅದನ್ನು ಹಾಕ್ತೀವಿ. ಇದರಿಂದ ಕ್ರಿಸ್ಪಿಯಾಗಿ ಟೇಸ್ಟೂ ಚೆನ್ನಾಗಿ ಬರ್ತದೆ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ 1/4 ಟೀ ಸ್ಪೂನ್ ಆಗಷ್ಟು, ಒಂದು ಅರ್ಧ ಸ್ಪೂನ್ ಆಗಷ್ಟು ಅಜ್ವಾನನ್ನು ಕೈಯಲ್ಲಿ ರೀತಿ ತಿಕ್ಕಿ ಹಾಕ್ತೀರಿ. ತಿಕ್ಕಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬಿಡ್ತದೆ ರೀ ಅದು ಅಜ್ವಾನ. 1 ಸ್ಪೂನ್ ಆಗಷ್ಟೇ ಕಸೂರಿ ಮೆಂತ್ಯನ ಹಾಕ್ತಾಯಿದ್ದೀನಿ ರೀ. ಇದ್ರೆ ಹಾಕಿರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ. ಅಥವಾ ಕೊತ್ತಂಬರಿ ಸೊಪ್ಪಿದ್ರೆ ಅದನ್ನು ಸಣ್ಣದಂಗೆ ಕಟ್ ಮಾಡಿ ಹಾಕಿರಿ, ನಡೀತದೆ. ಒಂದು ಅರ್ಧ ಸ್ಪೂನ್ ಆಗಷ್ಟೇ ಎಣ್ಣೆನ ಹಾಕ್ತಾಯಿದ್ದೀನಿ ರೀ. ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ. ನೋಡಿ, ಈಗ ಮಿಕ್ಸ್ ಆಗಿದೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತೀನಿ ರೀ. ಡೈಲಿ ಚಪಾತಿಗೆ ಯಾವ ರೀತಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತೀವಲ್ಲ ಅದೇ ರೀತಿ. ತುಂಬ ಗಟ್ಟಿನೂ ಬೇಡ, ತುಂಬ ಸಾಫ್ಟೂ ಬೇಡ. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ತುಂಬ ಗಟ್ಟಿನೂ ಕಲಿಸಿಲ್ಲ, ತುಂಬ ಸಾಫ್ಟೂ ಕಲಿಸಿಲ್ಲ. ಇದಕ್ಕೊಂದು ಸ್ವಲ್ಪ ಎಣ್ಣೆನ ಹಚ್ಚಿಡ್ತೀನಿ. ಒಂದು ಸ್ವಲ್ಪ ಎಣ್ಣೆ ಹಚ್ಚನ್ರಿ. ನೋಡಿ, ಈಗ ಇದನ್ನು ಮುಚ್ಚಿಡ್ತೀನಿ. ಹಿಟ್ಟು ಒಂದು 10 ನಿಮಿಷ ನೆನೆಲಿರಿ. ಈಗ ಇನ್ನೊಂದು ಪ್ಯಾನ್ಗೆ ನಾನು ದೊಡ್ಡ ಸ್ಪೂನಿಂದನೇ 1 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕೊಂಡಿದ್ರಿ. ಎಣ್ಣೆ ಕಾಯ್ಲಿರಿ. ಎಣ್ಣೆ ಕಾಯ್ದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಫ್ರೈ ಆಗಲಿರಿ. ಜೀರಿಗೆ ಫ್ರೈ ಆದಮೇಲೆ ನಾನು 2 ದೊಡ್ಡ ಸೈಜದ್ದು ಈರುಳ್ಳಿಯನ್ನು ಈ ರೀತಿ ಉದ್ದದ್ದಾಗಿ ತೆಳುವಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ನೀವು ಸಣ್ಣದಾಗಿ ಕಟ್ ಮಾಡಿನೂ ಹಾಕ್ಬೋದು. ಒಂದು ಸ್ವಲ್ಪ ಕರಿಬೇವು ಸೊಪ್ಪು. ಈಗ ಈ ಈರುಳ್ಳಿಯನ್ನು ಹೈ ಫ್ಲೇಮ್ನಲ್ಲಿಟ್ಟೇ ಬೇಯಿಸ್ಕೊತೀನಿ ರೀ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದರೆ ಸಾಕ್ರಿ, ಕಲರ್ ಏನು ಚೇಂಜ್ ಆಗೋದು ಬೇಡ. ನೋಡಿ, ಈಗ ಈರುಳ್ಳಿ ಸಾಫ್ಟ್ ಆಗ್ಯಾವ್ರಿ. ಇಲ್ಲಿ ನಾನು 2 ಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಶುಂಠಿ, ಒಂದು 6 ಬೆಳ್ಳುಳ್ಳಿ ಹೆಸಳನ್ನು ಈ ರೀತಿ ಪೇಸ್ಟ್ ಮಾಡಿ ಹಾಕತ್ತೀನಿ ರೀ. ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಈಗ ಹಸಿಮೆಣ್ಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿಯನ್ನು ಬೇಯಿಸ್ಕೊತೀನಿ ರೀ. ಈರುಳ್ಳಿಯನ್ನು ಒಂದು 2 ನಿಮಿಷ ಹೈ ಫ್ಲೇಮ್ನಲ್ಲಿಟ್ಟೇ ಬೇಯಿಸ್ಕೊಂಡೀನಿ ರೀ. ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಒಂದು 2 ನಿಮಿಷ ಅಷ್ಟು ಬೇಯಿಸ್ಕೊಂಡೀನಿ ರೀ. ಅದು ಹಸಿ ವಾಸನೆ ಹೋಗ್ಬೇಕು ರೀ ಅದರ. ಇದಕ್ಕೆ ಮಸಾಲೆಗಾಗಿ ಸ್ವಲ್ಪ ಅರಿಶಿನ, ಒಂದು ಅರ್ಧ ಸ್ಪೂನಾಗಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕತ್ತೀನಿ ರೀ. ಅರ್ಧ ಸ್ಪೂನಾಗಷ್ಟು ಗರಂ ಮಸಾಲ, ಒಂದು ಅರ್ಧ ಸ್ಪೂನಾಗಷ್ಟೇ ಚಾಟ್ ಮಸಾಲಾನ ಹಾಕ್ತಾಯಿದ್ದೀನಿ. ನೀವು ಆಮ್ಚೂರು ಪೌಡ್ರನ್ನಾದರೂ ಹಾಕ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣ್ಸಿನ್ಕಾಯಿನೂ ಹಾಕಿರೋದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋರಿ. ಈಗ ಇದನ್ನು ಲೋ ಫ್ಲೇಮ್ನಲ್ಲಿಟ್ಟೇ ಬೇಯಿಸ್ತೀನಿ ರೀ. ಮಸಾಲೆ ಎಷ್ಟು ಚೆನ್ನಾಗಿ ಬೇಯ್ತಲ್ಲ, ಸ್ಟಫಿಂಗ್ನೂ ಅಷ್ಟು ಚೆನ್ನಾಗಿ ಆಗ್ತದೆ ರೀ. ಇಲ್ಲಾಂದ್ರೆ ಮಸಾಲೆ ಬೇಗನೆ ಸೀದೋಗ್ತದೆ ರೀ. ಇಲ್ಲಿ ನಾನು ಬೈಂಡಿಂಗ್ ಸಲುವಾಗಿ ದೊಡ್ಡ ಸ್ಪೂನಿಂದನೇ 1 ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ಇದನ್ನು ಹಸಿ ವಾಸನೆ ಹೋಗೋವರೆಗೂ ಆ ಮಸಾಲೆಯಲ್ಲಿ ಚೆನ್ನಾಗಿ ಹುರಿದ್ಬಿಟ್ಟು ತೊಗೋಬೇಕು ರೀ. ಅಂದರೆ ಆ ಕಡಲೆ ಹಿಟ್ಟು ಹುರಿಬೇಕು ರೀ. ನಾನು ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟೇ 2 ನಿಮಿಷ ಆಗಷ್ಟು ಹುರ್ಕೊಂಡು ತೊಗೊಂಡಿದ್ರಿ. ಇದಕ್ಕೆ ಒಂದು ಅರ್ಧ ಸ್ಪೂನಾಗ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ, ಹುಳಿ ಹಾಕಿನ ಅಂಥೇಳಿ. ಅಂದರೆ ಚಾಟ್ ಮಸಾಲೆ ಹಾಕಿರೋದ್ರಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇಲ್ಲಾಂದ್ರೆ ನೀವು 1 ಸ್ಪೂನ್ ಆಗಷ್ಟು ಟೊಮೆಟೊ ಸಾಸನ್ನಾದ್ರೂ ಹಾಕ್ಬೋದು, ನಡೀತದೆ. ಈಗ ಅದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ಗ್ಯಾಸನ್ನು ಆಫ್ ಮಾಡ್ತೀನಿ. ಇದು ಆರಲಿರಿ. ಆರಿದ್ಮೇಲೆ ಅನ್ಕೋದಕ್ಕೆ ಯೂಸ್ ಮಾಡ್ತೀನಿ ರೀ ನಾನು. ಈಗ ನೋಡಿರಿ 10 ನಿಮಿಷ ಆಗ್ಯದ್ರಿ. ಹಿಟ್ಟು ಚೆಂದಂಗೆ ನೆಂದಿರ್ತದೆ. ಅದೇನು ರವೆ ಹಾಕಿರ್ತೀವಲ್ಲ ಅದನ್ನು ಚೆನ್ನಾಗಿ ನೆಂದಿರ್ತದೆ ರೀ. ಇನ್ನೊಂದು ಸ್ವಲ್ಪ ನದ್ಕೋತೀನಿ ರೀ. ನೋಡಿ, ಈ ರೀತಿ ನೆನದು ಸಾಫ್ಟೂ ಆಗ್ಯದ್ರಿ ಹಿಟ್ಟು. ಈಗ ಇದನ್ನು ಲಟ್ಟಿಸ್ಬಿಟ್ಟು ತೋರಿಸ್ತೀನಿ. ನೋಡಿ, ಈಗ ಉಳ್ಳಿಗಳನ್ನ ಮಾಡ್ಕೋತೀನಿ. ಸಣ್ಣ ಉಳ್ಳಿಗಳನ್ನ ಮಾಡ್ಕೋತೀನಿ ರೀ ನಾನು. ಈಗ ಅದು ಪುರಿ ಅದು ಮಾಡ್ಲಿಕ್ಕೆ ಮಾಡ್ಕೊಂಡಿರ್ತೀವಲ್ಲ ಅಷ್ಟೇ. ನೋಡಿ, ಒಂದನ್ನು ಮಾಡಿ ತೋರ್ಸತ್ತೀನಿ ನೋಡಿರಿ. ಇಷ್ಟೇ ಸಣ್ಣ ಉಳ್ಳಿಗಳನ್ನ ಮಾಡ್ಕೋತೀನಿ. ಉಳಿದಿದ್ದನ್ನು ಒಮ್ಮೆಲೆ ರೆಡಿ ಮಾಡ್ಕೋತೀನಿ ರೀ. ನೋಡಿ, ನಾನು ನಿಮ್ಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ರೀ. ತೆಳವಾಗಿನೇ ಲಟ್ಸ್ಕೋತೀನಿ ರೀ. ನೋಡಿ, ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ತೆಳವಾಗಿ ಲಟ್ಟಿಸ್ಬಿಟ್ಟು ತೊಗೋತೀನಿ ರೀ ನಾನಿದು. ನೋಡಿರಿ, ಈ ರೀತಿ ತೆಳುನೇ ಲಟ್ಸ್ಕೋಬೇಕು ರೀ. ಆವಾಗ ಕ್ರಿಸ್ಪಿನೂ ಬರ್ತಾವೆ, ಟೇಸ್ಟೂ ಚೆನ್ನಾಗಿ ಬರ್ತವೆ. ತುಂಬಾ ದಪ್ಪಿತ್ತಂದ್ರೆ ತಿನ್ನೋಕೆ ಟೇಸ್ಟೂ ಚೆನ್ನಾಗಿ ಬರಲ್ಲ ರೀ. ಇನ್ನೊಂದನ್ನು ಲಟ್ಟಿಸ್ಬಿಟ್ಟು ತೋರಿಸ್ತೀನಿ. ನೋಡಿ, 2 ಲಟ್ಟಿಸ್ಬಿಟ್ಟು ತೋರಿಸಿದ್ದೀನಿ. ನೋಡಿ, 2 ಲಟ್ಸ್ಕೊಂಡಿದ್ದೀನಿ. ಈಗ ಸ್ಟಫಿಂಗನ್ನು ತೊಗೊಂಡಿದ್ದೀನಿ ರೀ. ಈಗ ಆರಿದ್ರೆ ಈ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ, ಆ ಎಲೆ ಎಷ್ಟು ಹಿಡಿಸ್ತದಲ್ರಿ ಅದ್ರ ತಕ್ಕಷ್ಟೇ ನೀವು ಸ್ಟಫಿಂಗನ್ನು ಹಾಕಿರಿ. ನೋಡಿ, ಈಗ ಮೋದಕದು ಮಡಿಸ್ತಿರ್ತೀವಲ್ರಿ ಈ ರೀತಿ ದಂಡಿಯನ್ನಾಗಿ ಈ ರೀತಿ ಮಡ್ಚ್ಕೊಂತ ತೊಗೋಬೇಕ್ರಿ. ಅದನ್ನ ಮೋದಕ ಮಾಡ್ತೀವಲ್ರಿ ಅದೇ ರೀತಿಯೇ. ಆ ಎಕ್ಸ್ಟ್ರಾ ಇರೋ ಹಿಟ್ಟನ್ನು ತೆಗೆಲ್ರಿ, ಅಲ್ಲೇ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ನೋಡಿರಿ ತೊಗೋತೀನಿ. ನೋಡಿ,
ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ನೋಡಿರಿ ನಾನು ನಿಮ್ಗೆ. ನೋಡಿ ಈ ರೀತಿ ಮಾಡಿ ನೀವು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿಕೊಡ್ಬೋದು. ಅಥವಾ ನಿಮ್ಗೆ ಬೇರೆ ಬೇರೆ ವೆಜಿಟೇಬಲ್ಸ್ ಇದ್ದರೆ ಆ ವೆಜಿಟೇಬಲ್ಸ್ ಹಾಕೋಬೋದು, ಪನ್ನೀರ್ ಹಾಕೋಬೋದು, ನಡೀತದೆ ರೀ. ಆ ರೀತಿನೂ ಮಾಡ್ಕೊರಿ ನೀವು. ಒಂದೊಂದ್ಸಲ ಎಲ್ಲ ವೆಜಿಟೇಬಲ್ಸ್ ಇರ್ತಾವಿಲ್ಲ ಗೊತ್ತಿಲ್ಲ, ಆದರೆ ಈರುಳ್ಳಿ ಅಂತೂ ಎಲ್ಲರ ಮನ್ಯಾಗ ಇದ್ದೇ ಇರ್ತಾವೆ ರೀ. ಬರೀ ಈರುಳ್ಳಿ 1 ಕಪ್ ಗೋಧಿ ಹಿಟ್ಟಿದ್ರೂ ಈ ರೀತಿ ಮಾಡ್ಕೋಬೋದು. ನೋಡಿ ಒಮ್ಮೆಲೆ ರೆಡಿ ಮಾಡ್ಕೊಂಡು, ನಮ್ಗೆ ಹೆಲ್ದಿನೇ ಬೇಕು ಎಣ್ಣೆನೇ ಬೇಡ ಅಂದರೆ ಇದನ್ನು ನೀವು ಸ್ಟೀಮ್ ಮಾಡಿಬಿಟ್ರೂ ತಿನ್ಬೋದು. ಅಥವಾ ಎಣ್ಣೆ ನಡೀತದೆ ಅಂದರೆ ಶಾಲೋ ಫ್ರೈನೂ ಮಾಡ್ಕೊರಿ, ಡೀಪ್ ಫ್ರೈನೂ ಮಾಡಿ ನಡೀತದೆ. ನಾನು ಶಾಲೋ ಫ್ರೈ ಮಾಡೋಕ್ಕೆ ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟೇನಿ ರೀ. ಇಲ್ಲಾಂದ್ರೆ ನೀವು ಸ್ಟೀಮ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಶಾಲೋ ಫ್ರೈ ಥರ ಮಾಡ್ಕೊರಿ. ಅವಾಗ ಅದು ಮೇಲೆ ರವೆ ಹಾಕಿದ್ರಿಂದ ಮ್ಯಾಲಿಂದ ಏರ್ ಕ್ರಿಸ್ಪಿಯಾಗಿ ಟೇಸ್ಟ್ ಚೆನ್ನಾಗಿ ಆಗ್ತದೆ. ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲೇ ಇರಲಿ. ಚೆನ್ನಾಗಿ ಫ್ರೈ ಆಗಲಿ ರೀ. ನೋಡಿರಿ ಎಷ್ಟು ಕೆಂಪಾಗ್ಯಾವ. ನಿಮಗೆ ಕ್ರಿಸ್ಪಿ ಬೇಕಂದ್ರೆ ಅಷ್ಟೇ ನೀವು ರವೆಯನ್ನು ಹಾಕ್ಬೋದು. ಇಲ್ಲ ನಾವು ಬರೀ ಸ್ಟೀಮ್ ಮಾಡ್ಕೊಂಡು ತಿಂತೀವಿ ಅಂದರೆ ನೀವೇನು ರವೆ ಹಾಕೋ ನಡೀತದೆ ರೀ. ರವೆ ಹಾಕಬೇಡ್ರಿ. ಅವಾಗ ನೋಡಿ 2 ಸೈಡು ಚೆನ್ನಾಗಿ ಬೇಯಿಸ್ಕೊಂಡಿನಿ ರೀ. ಇಷ್ಟು ಕ್ರಿಸ್ಪಿ ಆದರೆ ಸಾಕ್ರಿ. ಇಷ್ಟು ಕೆಂಪಗಾಗೋವರೆಗೂ ಬೇಯಿಸ್ಕೊಂಡಿನಿ. ಈಗ ಇದನ್ನು ತಕ್ಕೋತೀನಿ ರೀ. ಸಾರಿ, ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದವ್ರಿ. ತುಂಬ ಎಣ್ಣೆನೂ ಹಿಡ್ಕೊಳ್ಳಲ್ಲ ರೀ ಇವು. ಇದನ್ನು ನೀವು ಸಾಯಂಕಾಲ ಸ್ನ್ಯಾಕ್ಸಿಗೂ ತಿನ್ಬೋದು, ಬೆಳಗಿನ ತಿಂಡಿಗಾದ್ರೂ ತಿನ್ಬೋದು ರೀ. ಇಲ್ಲಾಂದ್ರೆ ನೀವು ಚೀಸನ್ನಾದ್ರೂ ಹಾಕೋಬೋದು, ನಿಮ್ಗೆ ಚೀಸ್ ಇಷ್ಟ ಅಂದ್ರೆ. ನೋಡಿ ಎಷ್ಟು ಚೆನ್ನಾಗಿ ಬಂದವ್ರಿ. ಹೊರಗಡೆಯಿಂದ ಕೆಂಪು ಕ್ರಿಸ್ಪಿನೂ ಬಂದವ. ಟೇಸ್ಟ್ ಒಂದು ಸ್ವಲ್ಪ ಆರ್ಲಿರಿ. ನಾನು ನಿಮ್ಗೆ ಕಟ್ ಮಾಡಿಬಿಟ್ಟೇನು ತೋರಿಸಿ. ನೋಡಿ ಒಮ್ಮೆಲೆ ಎಲ್ಲಿ ತೊಗೊಂಡಿದ್ದೀನಿ. ನೋಡಿ ನಾನು ಕ್ರಿಸ್ಪಿನ ನೋಡಿರಿ ತೋರಿಸ್ತೀನಿ. ನಿಮ್ಗೆ ಸೌಂಡ್ದಿಂದಾನೇ ಗೊತ್ತಾಗತ್ತೈತಿ ಎಷ್ಟು ಕ್ರಿಸ್ಪಿಯಾಗಿ ಅಂತ ಹೇಳಿ. ನೋಡಿ ಕ್ರಿಸ್ಪಿನೂ ಅದ, ಟೇಸ್ಟಿನೂ ಅದ, ಹೆಲ್ದಿನೂ ಅದ. ನೋಡಿ ನಾನು ನಿಮ್ಗೆ ಕಟ್ ಮಾಡಿನ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದ ನೋಡಿರಿ. ಬಿಸಿ ಬಿಸಿ ಇದನ್ನು ಹೀಗೇನೂ ತಿನ್ಬೋದು, ಸಾಸ್ ಜೊತೆ ತಿನ್ಬೋದು, ಕೊತ್ತಂಬರಿ ಚಟ್ನಿ ಜೊತೆನೂ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರ್ತಾವೆ ರೀ. ನೋಡಿ ಇದನ್ನು ನೀವು ಗೋಧಿ ಹಿಟ್ಟಿನ ಈರುಳ್ಳಿ ಕಚೋರಿ ಅಂತಲೂ ಕರಿಬೋದು. ಹೆಲ್ದಿನೂ ಅದ, ಟೇಸ್ಟಿನೂ ಅದ ಮನೇಲಿ ಮಾಡಿರೋದ್ರಿಂದ. ಅಥವಾ ನಿಮಗೆ ಇದಕ್ಕೆ ಈ ಬ್ರೇಕ್ಫಾಸ್ಟಿಗೆ ಏನು ಹೆಸರು ಇಡೋದು ಅಂತ ಹೇಳಿ ನೀವೇ ಕಮೆಂಟ್ ಮಾಡಿ ಹೇಳಿರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ನನಗೆ ಸಪೋರ್ಟ್ ಮಾಡೋಕ್ಕೆ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.